ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಮರಳಿ ಭೂಮಿ ಸೇರಿದ್ದಾರೆ. 9 ತಿಂಗಳುಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದ ಅವರು ನಾಸಾ ಹಾಗೂ ಸ್ಪೇಸ್ ಎಕ್ಸ್ನ ಜಂಟಿ ಮಿಷನ್ನಲ್ಲಿ ಮರಳಿದ್ದಾರೆ. ಕ್ರೂ 9 ಯೋಜನೆಯ ಡ್ರ್ಯಾಗನ್ ಕ್ಯಾಪ್ಸೂಲ್ ಫ್ಲೋರಿಡಾದ ಕೊಲ್ಲಿಯಲ್ಲಿ ಇಳಿದ ತಕ್ಷಣ ಭಾರತವನ್ನು ಸೇರಿದಂತೆ ಇಡೀ ಜಗತ್ತೇ ಸಂಭ್ರಮಪಟ್ಟಿದೆ. ಆದರೆ ಅವರು ಭೂಮಿಗೆ ಇಳಿಯುವ ಮೊದಲು ಹಲವಾರು ಊಹಾಪೋಹಗಳು, ಕಟ್ಟುಕತೆಗಳು ಹರಿದಾಡಿದ್ದವು. ಸುನೀತಾ ಅಲ್ಲಿಂದ ವಾಪಸ್ ಬರುವುದೇ ಇಲ್ಲ ಎಂಬೆಲ್ಲ ಮಿಥ್ಯೆಗಳನ್ನು ಹರಡಿದ್ದರು. ಸುಳ್ಳುಗಳನ್ನು ಹಾಗೂ ಅರ್ಧ ಸತ್ಯಗಳನ್ನು ಹೇಳುವುದಕ್ಕೆ ಕೆಲವು ಕಾರಣಗಳಿವೆ. 8 ದಿನಗಳ ಅಧ್ಯಯನಕ್ಕೆಂದು ಸುನೀತಾ ಮತ್ತು ತಂಡ 9 ತಿಂಗಳು ಅಲ್ಲಿಯೇ ಅಧ್ಯಯನ ಮುಂದುವರಿಸಿದ್ದರಿಂದ ಅಪೂರ್ಣ ಮಾಹಿತಿ ಜನಜನಿತವಾದವು. ಆದರೆ ಬಾಹ್ಯಾಕಾಶದ ಅಧ್ಯಯನದ ಆಳ ಅಗಲ ಗೊತ್ತಿದ್ದವರು ಸುನೀತಾ ಅವರು ಸಿಲುಕಿ ಹಾಕಿಕೊಂಡಿದ್ದರು ಅಥವಾ ಕ್ರೂ 9 ಮಿಷನ್ ಅವರನ್ನು ಕಾಪಾಡಿದ ಕಾರ್ಯಾಚರಣೆ ಎಂಬುದನ್ನು ಒಪ್ಪುವುದಿಲ್ಲ. ಗಗನಯಾತ್ರಿಗಳ ಪಾಲಿಗೆ ಬಾಹ್ಯಾಕಾಶ ಸಂಶೋಧನೆಗಳಲ್ಲಿ ಪಾಲ್ಗೊಳ್ಳುವುದು ಅವರ ಪರಮೋಚ್ಚ ಗುರಿ ಎಂದು ಅವರಿಗೆ ಗೊತ್ತಿದೆ. ಸುನೀತಾ ವಿಲಿಯಮ್ಸ್ ಅವರ ಯಾನದ ಕುರಿತು ಚರ್ಚೆಯಾಗಿರುವುದು ನಿಜ, ಆದರೆ ಬಾಹ್ಯಾಕಾಶ ಅಧ್ಯಯನ ಕ್ಷೇತ್ರದಲ್ಲಿ ಇವೆಲ್ಲವೂ ಸಾಮಾನ್ಯ. ಸುನೀತಾ ಅವರಿಗಿಂತ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದು ಅಧ್ಯಯನ ನಡೆಸಿದ ಗಗನಯಾತ್ರಿಗಳೂ ಇದ್ದಾರೆ. ಸುನೀತಾ ಅವರು 8 ದಿನಗಳ ಅಧ್ಯಯನಕ್ಕೆಂದು ಹೋದವರು 286 ದಿನಗಳ ಕಾಲ ಅಲ್ಲಿ ಉಳಿದಿದ್ದ ಅನಿವಾರ್ಯವಿದ್ದರು. ಅಷ್ಟೊಂದು ದಿನಗಳ ಕಾಲ ಅಲ್ಲಿರುವುದಕ್ಕೆ ಮಾನಸಿಕವಾಗಿ ಸಿದ್ಧರಿದ್ದರು. ಗಗನಯಾತ್ರಿಗಳ ತರಬೇತಿ ಅವಧಿಯಲ್ಲಿಯೇ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ತಮ್ಮನ್ನು ತಾವು ನಿಭಾಯಿಸಬೇಕು ಎಂದು ಎಲ್ಲವನ್ನೂ ಕಲಿಸಿಕೊಟ್ಟಿರುತ್ತಾರೆ. ಸಣ್ಣ ಅವಧಿಯ ಸಂಶೋಧಕಿಯಾಗಿ ಹೋಗಿದ್ದ ಸುನೀತಾ ಅವರು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಿ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಈ ಮೂಲಕ ಅವರು ಮುಂದಿನ ಪೀಳಿಗೆಗೆ ಹಲವಾರು ದೊಡ್ಡ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ 6 ಬೆಡ್ರೂಮ್ಗಳ ಮನೆಯಷ್ಟು ದೊಡ್ಡದಿದೆ. ಭೂಮಿಯಲ್ಲಿ ಇರುವಂತೆ ಇಲ್ಲದೆ ಹೋದರೂ ಗರಿಷ್ಠ ಸೌಕರ್ಯಗಳನ್ನು ಅಲ್ಲಿ ನೀಡಲಾಗಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿರುವ ಬಹುತೇಕ ಮಂದಿಗೆ ಅಂತರಿಕ್ಷಯಾನ ಮಾಡುವುದು ಜೀವನದ ಬಹುದೊಡ್ಡ ಕನಸು. ಸುನೀತಾ ವಿಲಿಯಮ್ಸ್ ಅವರೇ ಬಾಹ್ಯಾಕಾಶ ನಿಲ್ದಾಣವನ್ನು ಅತ್ಯಂತ ಸಂತೋಷದ ಸ್ಥಳ ಎಂದು ಹೇಳಿಕೊಂಡಿದ್ದರು. ಬುಚ್ ವಿಲ್ಮೋರ್ ಕೂಡ ತನಗೆ ಸಿಕ್ಕಿರುವ ಅವಕಾಶಕ್ಕಾಗಿ ಧನ್ಯವಾದ ಎಂದು ಹೇಳಿಕೆ ನೀಡಿದ್ದರು. ಭೂಮಿಗಿಂತ 400 ಕಿಲೋಮೀಟರ್ ಮೇಲೆ ದೂರ ಇರುವ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬದುಕುವುದು ಹೇಗೆ, ಸಹ ಗಗನಯಾತ್ರಿಗಳೊಂದಿಗೆ ವ್ಯವಹಾರ ಹೇಗೆ, ವ್ಯಾಯಾಮ ಮಾಡುವುದು ಹೇಗೆ, ಬಟ್ಟೆಗಳನ್ನು ಹೇಗೆ ಒಗೆಯುತ್ತಾರೆ, ಏನನ್ನು ತಿನ್ನುತ್ತಾರೆ ಎಂಬ ಪ್ರಶ್ನೆಗಳಿಗೆ ಗಗನಯಾತ್ರಿಗಳೇ ಖುದ್ದು ಉತ್ತರ ನೀಡಿದ್ದಾರೆ. ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಬಿಡುತ್ತಾರೆ. 6:30ಕ್ಕೆ ದಿನಚರಿ ಆರಂಭಗೊಳ್ಳುತ್ತದೆ. ಅಂದ ಹಾಗೆ ಅವರು ನಿದ್ದೆ ಮಾಡುವುದು ಅಂತರಿಕ್ಷ ನಿಲ್ದಾಣದಲ್ಲಿರುವ ಹಾರ್ಮನಿ ಎಂಬ STD ಬೂತ್ ಗಾತ್ರದ ನಿದ್ದೆ ಕೋಣೆಯಲ್ಲಿ. ಇದು ಅತಿ ಹೆಚ್ಚು ಸೌಕರ್ಯ ಹೊಂದಿರುವ ನಿದ್ದೆಯ ಕೋಣೆ. ಇಂತಹ ನಿದ್ದೆ ಕೋಣೆಗಳಲ್ಲಿ ಲ್ಯಾಪ್ಟಾಪ್ಗಳಿದ್ದು ಅದರ ಮೂಲಕ ಕುಟುಂಬದೊಂದಿಗೆ ಫೋಟೋಗಳನ್ನು ನೋಡುವ ಅಥವಾ ಪುಸ್ತಕಗಳನ್ನು ಓದುವ ವೈಯಕ್ತಿಕ ಚಟುವಟಿಕೆಗಳಿಗೂ ಅಲ್ಲಿ ಸ್ಥಳವಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 6 ನಿಯೋಜಿತ ಪ್ರಯೋಗಾಲಯಗಳಿವೆ. ಅಲ್ಲಿರುವ ಗಗನಯಾನಿಗಳ ಹೃದಯ, ಮೆದುಳು ಅಥವಾ ರಕ್ತ ಪರಿಚಲನೆ ನಿಯಮಿತವಾಗಿ ಪರೀಕ್ಷೆ ಮಾಡುವುದಕ್ಕೆ ಮಾನಿಟರಿಂಗ್ ವ್ಯವಸ್ಥೆಯೂ ಇದೆ. ಅದೃಷ್ಟ ಇದ್ದವರಿಗೆ ಮಾತ್ರ ಬಾಹ್ಯಾಕಾಶ ನಡಿಗೆ ಮಾಡಲು ಅವಕಾಶ ಸಿಗುತ್ತದೆ. ಅಂತಹ ಸಮಯವೇ ಗಗನಯಾತ್ರಿಗಳ ಪಾಲಿನ ಅತ್ಯದ್ಭುತ ಕ್ಷಣಗಳು ಎಂದು ಗಗನಯಾತ್ರಿಗಳು ಉದ್ಗಾರ ವ್ಯಕ್ತಪಡಿಸುತ್ತಾರೆ. ಭೂಮಿಯ ಮೇಲೆ ಅನೇಕ ವಾಸನೆಗಳನ್ನು ಗ್ರಹಿಸಬಹುದು. ಉದಾಹರಣೆಗೆ ವಾಷಿಂಗ್ ಮೆಷಿನ್ನಿಂದ ಬರುವ ಬಟ್ಟೆಗಳ ವಾಸನೆ ಅಥವಾ ತಾಜಾ ಗಾಳಿಯ ಪರಿಮಳ. ಆದರೆ ಅಂತರಿಕ್ಷದಲ್ಲಿ ಕೇವಲ ಒಂದೇ ವಾಸನೆ ಇರುತ್ತದೆ, ಅದು ಅಲ್ಲಿನ ಲೋಹದ ವಾಸನೆ. ಅದು ನಮಗೆ ಕೆಲವೇ ದಿನಗಳಲ್ಲಿ ಅಭ್ಯಾಸವಾಗುತ್ತದೆ ಎಂದು 1991ರಲ್ಲಿ ಸೋವಿಯತ್ ಅಂತರಿಕ್ಷ ನಿಲ್ದಾಣ ಮಿರ್ನಲ್ಲಿ 8 ದಿನಗಳ ಕಾಲ ಕಳೆದ ಮೊದಲ ಬ್ರಿಟಿಷ್ ಅಂತರಿಕ್ಷಯಾನಿ ಹೆಲೆನ್ ಶರ್ಮನ್ ವಿವರಿಸುತ್ತಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ದೀರ್ಘಕಾಲದ ವಾಸ್ತವ್ಯದಲ್ಲಿರುವ ಗಗನಯಾತ್ರಿಗಳು ಪ್ರತಿದಿನ 2 ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕಾಗುತ್ತದೆ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ನಿರಂತರವಾಗಿ ಜೀವಿಸುವುದರಿಂದ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುವ ಪರಿಣಾಮ ತಡೆಗಟ್ಟಲು 3 ವಿಭಿನ್ನ ಯಂತ್ರಗಳಲ್ಲಿ ವ್ಯಾಯಾಮ ಮಾಡಲಾಗುತ್ತದೆ.
2 ಟ್ರೆಡ್ಮಿಲ್ ಮತ್ತು ಸೈಕಲ್ ಎರ್ಗೋಮೀಟರ್ ಅಲ್ಲಿದೆ. ಅಲ್ಲಿ ಕೆಲಸ ಮಾಡುವ ವೇಳೆ ಬಹಳಷ್ಟು ಬೆವರು ಸುರಿಯುತ್ತದೆ. ಬಟ್ಟೆ ಒಗೆಯಲು ಸಾಧ್ಯವಿಲ್ಲ. ಬಟ್ಟೆ ತೊಳೆಯುವ ವ್ಯವಸ್ಥೆಯೂ ಕೂಡ ಇಲ್ಲ. ಕೇವಲ ನೀರು ಮತ್ತು ಸಾಬೂನು ಮಾತ್ರ ಇದೆ. ಅದು ಸ್ನಾನಕ್ಕೆ ಮಾತ್ರ ಸೀಮಿತ. ಇಂತಹ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಬೆವರು ಕೆಳಕ್ಕೆ ಇಳಿಯುವುದಿಲ್ಲ. ಹೀಗಾಗಿ ಬೆವರಿನ ಪದರದಿಂದ ಆವೃತವಾಗಬೇಕಾಗುತ್ತದೆ. ತಲೆಯ ಮೇಲೆ ಬೆವರು ತುಂಬಿದರೂ ಕೊಡವುವಂತಿಲ್ಲ. ಹಾಗೇನಾದರೂ ಮಾಡಿದರೆ ಅದು ಎಲ್ಲೆಡೆ ಹಾರಿ ಕಿರಿಕಿರಿ ಉಂಟು ಮಾಡುತ್ತದೆ. ಕೊಳಕಾಗಿರುವ ಬಟ್ಟೆಗಳನ್ನು ಸುಟ್ಟು ಹಾಕುವ ಕಾರ್ಗೋ ವಾಹನಕ್ಕೆ ಎಸೆಯಲಾಗುತ್ತದೆ. ಬಟ್ಟೆ ತೊಳೆಯುವುದು ಸಮಸ್ಯೆಯಾಗಿರುವ ಕಾರಣ ಗಗನಯಾತ್ರಿಗಳು ಕೆಲವೊಮ್ಮೆ 3 ತಿಂಗಳುಗಳ ಕಾಲ ಒಂದೇ ಸೂಟಲ್ಲಿ ಇರಬೇಕಾಗುತ್ತದೆ. ಆಹಾರವನ್ನು ಕಾಲಕಾಲಕ್ಕೆ ನಾಸಾ ಪೂರೈಸುತ್ತದೆ. ಅವುಗಳನ್ನು ಅಲ್ಲಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಆಯಾ ದೇಶದ ಆಹಾರಗಳ ಪ್ರಕಾರ ಸ್ಟೋರ್ ಮಾಡಿ ಇಟ್ಟುಕೊಳ್ಳಲಾಗುತ್ತದೆ. ಅದಕ್ಕೆ ಅನುಗುಣವಾಗಿ ಗಗನಯಾತ್ರಿಗಳು ತಮಗೆ ಅಗತ್ಯ ಇರುವ ಆಹಾರವನ್ನು ತೆಗೆದು ಬಳಸಬಹುದು. ಆಹಾರವನ್ನು ತಿನ್ನುವಾಗಲೂ ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತದೆ. ಆಹಾರದ ಡಬ್ಬ ತೆಗೆಯುವ ವೇಳೆ ಅದು ಚೆಲ್ಲಿದರೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಅದು ನೆಲಕ್ಕೆ ಬೀಳದೆ ತೇಲಿಕೊಂಡಿರುತ್ತದೆ. ಅದು ಒಳಗಿನ ಓಡಾಟಕ್ಕೆ ತೊಂದರೆ ಉಂಟು ಮಾಡುತ್ತದೆ. ನಾಸಾದಿಂದ ನೌಕೆಗಳು ಬಂದು ಹೊಸ ಸಿಬ್ಬಂದಿ ಸೇರ್ಪಡೆಯಾಗುತ್ತಾರೆ. ಜೊತೆಗೆ ಆಹಾರ, ಬಟ್ಟೆಗಳು ಮತ್ತು ಸಲಕರಣೆಗಳನ್ನು ಪೂರೈಸಲಾಗುತ್ತದೆ. ಆ ವಾಹನಗಳು ಭೂಮಿಯಿಂದ ಅಂತರಿಕ್ಷ ನಿಲ್ದಾಣಕ್ಕೆ ಬರುವುದು ನಮಗೆ ಅದ್ಭುತ ಅನುಭವ ಎಂದು ಹೇಳುತ್ತಾರೆ. ಗಗನಯಾತ್ರಿಗಳ ಕುಟುಂಬ ಸದಸ್ಯರು ತಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚುವರಿ ಆಹಾರ ಪ್ಯಾಕ್ಗಳನ್ನು ಕೂಡ ಕಳಿಸುತ್ತಾರೆ. ಗಗನಯಾತ್ರಿಗಳಿಗೆ ನೀಡುವ ತರಬೇತಿ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಸಹಿಷ್ಣುವಾಗಿರುವುದು ಹೇಗೆ, ನಿರಾಳವಾಗುವುದು ಹೇಗೆ, ಶಾಂತ ರೀತಿಯಿಂದ ವರ್ತಿಸುವುದು ಹೇಗೆ ಮತ್ತು ತಂಡವಾಗಿ ಕೆಲಸ ಮಾಡುವುದು ಹೇಗೆ ಎಂಬುದರ ತರಬೇತಿ ಕಡ್ಡಾಯವಾಗಿರುತ್ತದೆ. ಇದು ಅಂತರಿಕ್ಷದಲ್ಲಿ ಮತ್ತು ನೌಕೆಯ ಒಳಗೆ ಪರಸ್ಪರ ಸಂಘರ್ಷ ಉಂಟು ಮಾಡದಂತೆ ನೋಡಿಕೊಳ್ಳುತ್ತದೆ. ಅಂತರಿಕ್ಷ ನಿಲ್ದಾಣದಲ್ಲಿ ಹೆಚ್ಚು ಸದ್ದು ಇರುತ್ತದೆ. ಕಾರ್ಬನ್ ಡೈಆಕ್ಸೈಡ್ನ ಗುಳ್ಳೆಗಳನ್ನು ಚದುರಿಸುವ ಫ್ಯಾನ್ಗಳು ಸೇರಿದಂತೆ ಹಲವಾರು ಯಂತ್ರಗಳು ಚಾಲನೆಯಲ್ಲಿರುತ್ತವೆ. ಆ ಗದ್ದಲದ ನಡುವೆಯೇ ನಿದ್ದೆ ಮಾಡಬೇಕಾಗುತ್ತದೆ. ಅಲ್ಲಿ 8 ಗಂಟೆಗಳ ಕಾಲ ನಿದ್ದೆ ಮಾಡಬಹುದು. ಸ್ನೇಹಿತರೆ, ಗಗನಯಾತ್ರಿಗಳಿಗೆ ಇಷ್ಟೆಲ್ಲ ಸೌಕರ್ಯಗಳಿದ್ದು ಹಾಗೂ ಸ್ವತಃ ಗಗನಯಾತ್ರಿಗಳು ಈ ಅನುಭವವನ್ನು ತಮ್ಮ ಜೀವನದ ಅತ್ಯದ್ಭುತ ಕ್ಷಣಗಳು ಎಂದು ಬಣ್ಣಿಸುತ್ತಿರುವ ಈ ಸಂದರ್ಭಗಳಲ್ಲಿ ಸುನೀತಾ ವಿಲಿಯಮ್ಸ್ ಸಿಕ್ಕಿಕೊಂಡಿದ್ದರು ಎಂದು ಅಂದುಕೊಳ್ಳುವುದು ಯಾಕೆ? ಅಲ್ಲಿಗೆ ಹೋಗುವುದೇ ಗಗನಯಾತ್ರಿಗಳಿಗೆ ಬಹುದೊಡ್ಡ ಕನಸು. ಅದಕ್ಕಾಗಿಯೇ ಸುದೀರ್ಘವಾಗಿ ಕೆಲಸ ಮಾಡಿರುತ್ತಾರೆ. ಬಾಹ್ಯಾಕಾಶದಲ್ಲಿ ದೀರ್ಘಕಾಲದ ವಾಸ್ತವ್ಯ ಮಾಡಲು ಕಠಿಣ ತರಬೇತಿ ಪಡೆದುಕೊಂಡಿರುತ್ತಾರೆ. ಒಬ್ಬ ವೃತ್ತಿಪರ ಗಗನಯಾತ್ರಿಗೆ ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಎಂದರೆ ಅವರನ್ನು ಅಲ್ಲಿಯೇ ಹೆಚ್ಚು ಕಾಲ ಇರಲು ಬಿಡುವುದು. ಬಾಹ್ಯಾಕಾಶ ನಿಲ್ದಾಣದಿಂದ ಪ್ರತಿ ಬಾರಿಯೂ ಹೊರಗೆ ಬರುವಾಗ ಗಗನಯಾತ್ರಿಗಳಿಗೆ ಅನಿಸುವುದು ಒಂದೇ, ಮತ್ತೆ ಇಲ್ಲಿಗೆ ಬರುವುದು ಯಾವಾಗ ಎಂದು. ಸ್ನೇಹಿತರೆ, ಈಗ ಹೇಳಿ, ಸುನೀತಾ ವಿಲಿಯಮ್ಸ್ ಸಿಕ್ಕಿ ಹಾಕಿಕೊಂಡಿದ್ದರೋ ಅಥವಾ ಅವರ ಜೀವನದ ಅತ್ಯಮೂಲ್ಯ 286 ದಿನಗಳನ್ನು ಅಂತರಿಕ್ಷ ನೌಕೆಯಲ್ಲಿ ಕಳೆದಿದ್ದರೋ? ಧನ್ಯವಾದಗಳು.